ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಇವತ್ತಿನ ಎಪಿಸೋಡ್ನ ಒಂದು ಹೊಸ ಪ್ರೋಮೋ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಪ್ರೋಮೋದಲ್ಲಿ ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕ್ ನಡೀತಾ ಇದೆ. ಯಾರ್ಯಾರ ಮಧ್ಯೆ ಅಪ್ಪ ಅಂದರೆ ಅಶ್ವಿನಿ ಮತ್ತು ಧನುಷ್ ಅವರ ಮಧ್ಯೆ ಈ ಫೈನಲ್ ಟಾಸ್ಕ್ ನಡೀತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಟಾಸ್ಕ್ನಲ್ಲಿ ಒಬ್ಬ ಸ್ಪರ್ಧಿ ಕೂಡ ವಿನ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಈ ಟಾಸ್ಕಲ್ಲಿ ವಿನ್ ಆದ ಸ್ಪರ್ಧಿ ಈ ಮನೆಯ ಕಡೆಯ ಕ್ಯಾಪ್ಟನ್ ಕೂಡ ಆಗ್ತಾರೆ. ಅಷ್ಟೇ ಅಲ್ಲದೆ ಅವರಿಗೊಂದು ಒಳ್ಳೆ ಇಮ್ಯುನಿಟಿ ಪವರ್ ಕೂಡ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಒಂದು ಟಾಸ್ಕ್ ವಿಚಾರದಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ ಈಗಾಗಲೇ ಮನೆ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿರುವಂತಹ ಸ್ಪರ್ಧಿ ರೂಲ್ಸ್ಗಳನ್ನ ಸರಿಯಾಗಿ ಪಾಲನೆ ಮಾಡಿಲ್ಲ. ರೂಲ್ಸ್ಗಳನ್ನ ಪಾಲನೆ ಮಾಡದೆ ಈ ಒಂದು ಟಾಸ್ಕ್ನಲ್ಲಿ ವಿನ್ ಆಗಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಬಿಗ್ ಬಾಸ್ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಯಾವ ವಿಚಾರದಲ್ಲಿ ಬಿಗ್ ಬಾಸ್ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಮತ್ತು ಯಾವ ರೂಲ್ಸ್ನ ಬ್ರೇಕ್ ಮಾಡಿದ್ರು ಮತ್ತು ಯಾರು ವಿನ್ ಆದರು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ನಿನ್ನೆ ಒಂದು ಎಪಿಸೋಡ್ನಲ್ಲಿ ಜೋಡಿ ಕ್ಯಾಪ್ಟನ್ಸಿ ಟಾಸ್ಕ್ನ ಆಟ ಆಡಿಸಿದ್ರು. ಇಲ್ಲಿ ಧನುಷ್ ಮತ್ತು ಅಶ್ವಿನಿ ಅವರು ಒಂದು ಟೀಮ್ ಆಗಿದ್ರು, ಗಿಲ್ಲಿ ಮತ್ತು ರಾಶಿಕ್ ಅವರು ಒಂದು ಟೀಮ್ ಆಗಿದ್ರು. ಆ ಒಂದು ಟಾಸ್ಕ್ನಲ್ಲಿ ಅಶ್ವಿನಿ ಮತ್ತು ಧನುಷ್ ಅವರು ವಿನ್ ಆಗಿ ಅವರು ಫೈನಲ್ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆದರು ಅಂತಲೂ ಕೂಡ ಹೇಳ್ಬೋದು. ಇದೀಗ ಇವರ ಇಬ್ಬರ ಮಧ್ಯೆ ಅಂದರೆ ಅಶ್ವಿನಿ ಮತ್ತು ಧನುಷ್ ಅವರ ಮಧ್ಯೆ ಒಂದು ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ನಡೆಯುತ್ತೆ. ಈ ಒಂದು ಟಾಸ್ಕ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಟಾಸ್ಕ್ನಲ್ಲಿ ವಿನ್ ಆದರೆ ಅವರು ಈ ವಾರ ಫೈನಲ್ ಕ್ಯಾಪ್ಟನ್ಸಿ ಅಂದರೆ ಫೈನಲ್ ಒಬ್ಬ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ. ಈ ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಕ್ಯಾಪ್ಟನ್ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವರು ಕ್ಯಾಪ್ಟನ್ ಜೊತೆ ಅಲ್ಲದೆ ಈಗ ಫಿನಾಲೆ ಟಿಕೆಟ್ ಕೂಡ ಪಡ್ಕೊತಾರೆ ಅಂತಲೂ ಕೂಡ ಹೇಳ್ಬೋದು. ಇದೊಂದು ಒಳ್ಳೆ ಬೆಸ್ಟ್ ಲಕ್ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಇವರಿಬ್ಬರ ಮಧ್ಯೆ ಈಗ ಒಂದು ಟಾಸ್ಕ್ ಕೂಡ ಶುರುವಾಗಿದೆ. ಈ ಒಂದು ಟಾಸ್ಕ್ ಯಾವ ರೀತಿ ಇದೆಯಪ್ಪ ಅಂದರೆ, ಹೌದು ವೀಕ್ಷಕರು, ಇದರಲ್ಲಿ 2 ಝೋನ್ಗಳಾಗಿ ಮಾಡಿದ್ದಾರೆ. ಒಂದು ಝೋನ್ನಲ್ಲಿ ಬಜಲ್ ತುಂಡುಗಳನ್ನ ಇಟ್ಟಿದ್ದಾರೆ. ಅಂದರೆ ಈಗ ನಾವು ಯಾವ ರೀತಿ ಒಂದು ಚಿತ್ರಗಳನ್ನ ಸರಿಸಿ ಆಟ ಆಡ್ತೀವಲ್ಲ ಆ ರೀತಿ ಒಂದು ಬಜಲ್ ತುಂಡನ್ನು ಇಟ್ಟಿದ್ದಾರೆ. ಅಂದರೆ ಒಂದು ತುದಿಯಲ್ಲಿ ಒಂದು ವಸ್ತು ಇರುತ್ತೆ. ಆ ವಸ್ತುನ ಒಂದು ಜಾಗಕ್ಕೆ ಅಂದರೆ ಅದನ್ನ ಎತ್ತದೆ ಆ ಒಂದು ಪ್ಲೇಟ್ಗಳನ್ನ ಸರಿಸಿ ಅಡ್ಜಸ್ಟ್ ಮಾಡಿ ಆ ಒಂದು ಲಾಸ್ಟ್ ಅಂದರೆ ಪ್ಲೇಸ್ಗೆ ಆ ಒಂದು ವಸ್ತುನ ತರಬೇಕು. ಬಟ್ ಆ ಒಂದು ವಸ್ತು ಏನಪ್ಪ ಅಂದರೆ ಇಲ್ಲಿ ಚಾಕುನ ಇಟ್ಟಿದ್ದಾರೆ. ಆ ಒಂದು ಬಾಕ್ಸಲ್ಲಿ ಬಜಲ್ಸ್ಗಳಿದ್ದಾವೆ. ಆ ಬಜಲ್ಸ್ಗಳನ್ನ ಎತ್ತದೆ ಅಂದರೆ ಅಲ್ಲೇ ಸೈಡ್ನ ಸರಿಸಿ ಅಡ್ಜಸ್ಟ್ ಮಾಡಿ ಆ ತುದಿಯಲ್ಲಿರುವಂಥ ಚಾಕು ಬಾಕ್ಸ್ನ ಕೊನೆಯ ಒಂದು ಸೀನಲ್ಲಿ ತರಬೇಕು. ಆ ಸೀನ್ ತೊಗೊಂಡು ಬಂದು ಅವ್ರ ಕೈಗೆ ಒಂದು ಚಾಕು ಸಿಗುತ್ತೆ. ಆ ಒಂದು ಚಾಕು ತೊಗೊಂಡು ಹೋಗಿ ಫೈನಲ್ ಆಗಿ ಒಂದು ಹಗ್ಗ ಇರುತ್ತೆ. ಆ ಹಗ್ಗನ ಯಾರು ಮೊದಲು ಕಟ್ ಮಾಡ್ತಾರೆ ಒಂದು ಬ್ಯಾನರ್ ಕೆಳಗಡೆ ಬರುತ್ತೆ. ಅಂದರೆ ಬ್ಯಾನರ್ ಕೆಳಗಡೆ ಅಂದರೆ ಅದು ಫೈನಲ್ ಕ್ಯಾಪ್ಟನ್ ಅಂತ ಒಬ್ಬರ ಹೆಸರು ಬರೆದಿರುತ್ತೆ ಮತ್ತು ಕಂಗ್ರ್ಯಾಚುಲೇಷನ್ ಅಂತ ಸ್ವಲ್ಪ ವಿಶಸ್ ಕೂಡ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಮೊದಲು ಯಾರು ಆ ಒಂದು ಚಾಕುನ ಅಂದರೆ ಆ ಬಜಲ್ಗಳನ್ನ ಸರಿಸ್ತೆ ಯಾರು ಕರೆಕ್ಟಾಗಿ ಆ ಬಜಲ್ಗಳನ್ನ ತೊಗೊಂಡೋಗಿ ಆ ಚಾಕುನ ಎತ್ಕೊಂಡೋಗಿ ಮೊದಲು ಆ ಹಗ್ಗ ಕಟ್ ಮಾಡ್ತಾರೆ ಅವರು ಫೈನಲ್ ಈ ವಾರದ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲಿ ಇಲ್ಲಿ ಧನುಷ್ ಮತ್ತು ಅಶ್ವಿನಿಯವರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅಶ್ವಿನಿಯವರು ತುಂಬ ಸಾರಿ ಫೋಲ್ ಕೂಡ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಇಲ್ಲಿ ಬಜಲ್ಗಳನ್ನ ಎತ್ತೋ ಹಾಗಿಲ್ಲ, ಅಲ್ಲೇ ಅಡ್ಜಸ್ಟ್ ಮಾಡಬೇಕು. ಅವ್ರು ಬಿಟ್ಕೊಂಡು ಅಲ್ಲೇ ಹೊಳಿಸ್ತಾ ಇದ್ದಾರೆ ಬಜಲ್ಗಳನ್ನ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಧನುಷ್ ಅವರು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಬಜಲ್ಗಳನ್ನ ಸರಿಸ್ತಿ ಮತ್ತು ತುದೀಲಿ ತಂದು ಆಟ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಫೈನಲಿ ಧನುಷ್ ಅವರು ಈ ಒಂದು ಚಾಕುನ ಎತ್ಕೊಂಡೋಗಿ ಆ ಒಂದು ಹಗ್ಗನ ಕಟ್ ಮಾಡಿ ಫೈನಲ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಯಾವ ರೀತಿಯ ಒಂದು ಬ್ಯಾನರ್ನ ಸರಿ ಮಾಡಿದ್ದಾರೆ ಅಂತ. ಫೈನಲಿ ಈ ವಾರದ ಕ್ಯಾಪ್ಟನ್ ಆಗಿ ನಮ್ಮ ಧನುಷ್ ಅವರು ಆಯ್ಕೆ ಆಗಿದ್ದಾರೆ. ತುಂಬ ಚೆನ್ನಾಗಿ ಗೇಮ್ನ ಆಟ ಆಡ್ತಾರೆ ಆ ಒಂದು ಬಜಲ್ಗಳನ್ನ ಆಟ ಆಡಿಸಿ. ಬಟ್ ಈಗ ಎಲ್ಲ ಸ್ಪರ್ಧಿಗಳು ಧನುಷ್ ಅವ್ರಿಗೆ ವಿಶ್ ಮಾಡ್ತಾ ಇದ್ದಾರೆ. ಯಾಕಂದರೆ ಫೈನಲ್ ಕ್ಯಾಪ್ಟನ್ ಆಗಿ ಈ ಒಂದು ಟಾಸ್ಕ್ನಲ್ಲಿ ವಿನ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಈಗ 2 ವಾರ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಈಗ ಫೈನಲಿ ಒಂದು ಟ್ವಿಸ್ಟ್ ಏನಪ್ಪ ಅಂದರೆ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳನ್ನ ಕೂರಿಸ್ಕೊಂಡು ಈಗ ಒಂದೊಂದೇ ಸೀನ್ನ ಟಿ ವಿಲಿ ಹಾಕಿ ತೋರಿಸ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಈಗ ಧನುಷ್ ಅವ್ರಿಗೆ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಬಜಲ್ಗಳನ್ನು ಸರಿಸುವಂಥ ರೂಲ್ಸ್ ಯಾರಿಗೆ ಹೇಳಿದರು. ನೀವು ಇಂಡೈರೆಕ್ಟಾಗಿ ಬಜಲ್ಗಳನ್ನ ಸರಿಸಿ ಯಾವ ರೀತಿ ವಿನ್ ಆದರೆ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ ಆ ಬಜಲ್ಗಳನ್ನ ಅಂದರೆ ಆ ಒಂದಿಷ್ಟು ಬಜಲ್ಗಳನ್ನ ಯಾವತ್ತೂ ಕೂಡ ಅಲ್ಲೇ ಸರಿಸಿ ಅಡ್ಜಸ್ಟ್ ಮಾಡಬೇಕು. ಈ ಧನುಷ್ ಅವ್ರು ಏನು ಮಾಡ್ತಾರೆ, ಫೈನಲಿ ಆ ಬಜಲ್ನ ಆ ಒಂದು ಜಾಗದಿಂದ ಎತ್ಕೊಂಡು ಚಾಕುನ ತೊಗೊಂಡು ಆ ಬಜಲ್ನ ಜೋಡಿಸೋದೇ ಇಲ್ಲ, ಅದನ್ನ ಮೇಲ್ಗಡೆ ಇಟ್ಬಿಟ್ಟು ಹೋಗಿ ಆ ಒಂದು ಹಗ್ಗನ ಕಟ್ ಮಾಡ್ತಾರೆ. ಬಟ್ ಈ ಒಂದು ಉಸ್ತುವಾರಿನೂ ಕೂಡ ಅಲ್ಲಿ ಸರಿ ಮಾಡಲ್ಲ. ಇಲ್ಲಿ ಉಸ್ತುವಾರಿಯಾಗಿ ಗಿಲ್ಲಿ ಅವರಿದ್ದಾರೆ ಮತ್ತು ಇನ್ನೊಬ್ರು ಯಾರೋ ಇದ್ದಾರೆ. ಬಟ್ ಅದು ಗೊತ್ತಾಗ್ತಾ ಇಲ್ಲ ಯಾರಿದ್ದಾರೆ ಅಂತ. ನನ್ನ ಪ್ರಕಾರ ರಾಶಿಕ್ ಅವ್ರು ಇರ್ಬೋದು ಅಂತ ಅನ್ಕೊತೀನಿ. ಈ ರಾಶಿಕ್ ಅವರು ಮತ್ತು ಇಲ್ಲಿ ಗಿಲ್ಲಿ ಅವರು ಉಸ್ತುವಾರಿ ಆಗಿದ್ದಾರೆ. ಬಟ್ ಇಲ್ಲಿ ಧನುಷ್ ಅವರು ಈ ಒಂದು ಎಡವಟ್ಟನ್ನ ಮಾಡ್ತಾರೆ. ಬಟ್ ಉಸ್ತುವಾರಿ ಹಿಂದೆ ಕ್ಲಿಯರಾಗಿ ಹೇಳಿರ್ತಾರೆ ಆ ರೀತಿ ಮಾಡೋ ಹಾಗೆ ಇಲ್ಲ ಅಂತ. ಬಟ್ ಉಸ್ತುವಾರಿ ಅದ್ರ ಬಗ್ಗೆ ಲಕ್ಷ್ಯನೇ ಕೊಡಲ್ಲ. ಬಟ್ ಇಲ್ಲಿ ಧನುಷ್ ಅವರು ಆ ಒಂದು ಬಜಲ್ನ ಕೊನೆಯಲ್ಲಿ ಅಂದರೆ ಚಾಕು ಇರುವಂಥ ಬಜಲ್ನ ಕೆಳಗಡೆ ಎಳ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಆ ಒಂದು ಚಾಕುನ ಎತ್ಕೊಂಡು ಹೋಗಿ ಆ ಒಂದು ಹಗ್ಗನ ಕಟ್ ಮಾಡಿ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ. ಈಗ ಬಿಗ್ ಬಾಸ್ ಎಲ್ಲ ಸ್ಪರ್ಧಿಗಳನ್ನ ಕೂರಿಸ್ಕೊಂಡು ಆ ಒಂದು ಡಿಸ್ಕಸ್ ಮಾಡುವಂಥ ಏರಿಯಾ ಇದೆಯಲ್ಲ ಅಲ್ಲಿ ಕೂರಿಸ್ಕೊಂಡು ಈಗ ಇಂಡೈರೆಕ್ಟಾಗಿ ತೋರಿಸ್ತಾ ಇದೆ. ಎಲ್ಲ ಸೀನ್ಗಳನ್ನ ತೋರಿಸಿ ಹೇಳ್ತಾ ಇದೆ. ಆ ಒಂದು ಬಜಲ್ನ ಎತ್ತೋ ಹಾಗೆ ಇಲ್ಲ ಅಂತ ನಾವು ಹೇಳಿದ್ವಿ. ಬಟ್ ನೀವು ಯಾಕೆ ಎತ್ತಿದ್ರಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ.
ಅಷ್ಟೇ ಅಲ್ಲದೆ ಇಲ್ಲಿ ಬಿಗ್ ಬಾಸ್ ಅವ್ರು ಹೇಳ್ತಾ ಇದ್ದಾರೆ ಮಾನದಂಡವಾಗಿ ಉಲ್ಲಂಘನೆ ಆಗಿದೆಯಾ ಮತ್ತು ಅದ ಚಾಕುನ ತೆಗಿಯಲಾಗಿದೆಯಾ ಅಂತ ಈಗ ಉಸ್ತುವಾರಿನ ಕೇಳಿದ್ದಾರೆ ಅನಿಸುತ್ತೆ. ಸೊ ಉಸ್ತುವಾರಿಗಳು ಅದಕ್ಕೇನು ರೆಸ್ಪಾನ್ಸ್ ಮಾಡಿದ್ದಾರೆ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಬಟ್ ಈ ಒಂದು ಪ್ರೋಮೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಯಾರು ಈ ಒಂದು ಪ್ರೋಮೋ ನೋಡಿಲ್ಲ ದಯವಿಟ್ಟು ಪ್ರೋಮೋ ಹೋಗಿ ನೋಡ್ಬೋದು ಅಂತಲೂ ಕೂಡ ಹೇಳ್ತೀನಿ. ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಈಗ ಈ ಒಂದು ವಿಷಯನ ಕೇಳಿಬಿಟ್ಟು ಅಲ್ಲಿರುವಂಥ ಸ್ಪರ್ಧಿಗಳಿಗೆ ತುಂಬ ಶಾಕ್ ಕೂಡ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ಈಗ ಧನುಷ್ ಅವರು ಮನೆಯ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಸೆಲೆಕ್ಟ್ ಆದರೂ ಕೂಡ ಇದರಲ್ಲಿ ಒಂದು ಟ್ವಿಸ್ಟ್ ಸಹ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಗೇಮ್ನ ರೂಲ್ಸ್ನ ಬ್ರೇಕ್ ಮಾಡಿ ವಿನ್ ಆದರೆ ಅದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ಗೇಮ್ನಲ್ಲಿ ಧನುಷ್ ಅವರು ವಿನ್ ಆಗಿದ್ದಾರೆ. ಬಟ್ ಈ ಒಂದು ರೀತಿಯ ಒಂದು ಟ್ವಿಸ್ಟ್ನೇ ಕೊಟ್ಟಿದ್ದಾರೆ. ಇಲ್ಲಿಗೆ ಧನುಷ್ ಅವರೇ ವಿನ್ ಆಗ್ತಾರಾ ಅಥವಾ ಇನ್ನೊಂದು ಸರಿ ಟಾಸ್ಕ್ನ ಆಡಿಸ್ತಾರೋ ಅದಂತೂ ಗೊತ್ತಿಲ್ಲ. ಇವತ್ತಿನ ಎಪಿಸೋಡ್ನ ಕ್ಲಿಯರಾಗಿ ನೋಡಬೇಕಾಗುತ್ತೆ ಏನಾಗಿದೆ ಅಂತ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಉಸ್ತುವಾರಿಯಾಗಿ ಇಲ್ಲಿ ಗಿಲ್ಲಿ ಅವರು ಅಶ್ವಿನಿ ಅವರಿಗೆ ಉಸ್ತುವಾರಿ ಮಾಡ್ತಾ ಇದ್ರು, ರಾಶಿಕಾ ಅವರು ಯಾರಿಗೆ ಧನುಷ್ ಅವರಿಗೆ ಉಸ್ತುವಾರಿ ಮಾಡ್ತಾ ಇದ್ರು ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಉಸ್ತುವಾರಿಗಳು ಆ ಒಂದು ವಿಷಯಗಳನ್ನ ನೋಡ್ಕೋಬೇಕಾಗಿತ್ತು. ಬಟ್ ಇವರು ಆಟ ಆಡೋ ಬರದಲ್ಲಿ ಏನೆಲ್ಲ ಮಾಡ್ತಾರೆ, ಬಟ್ ಉಸ್ತುವಾರಿಗಳು ಇದನ್ನು ಕೇರ್ ಆಗಿ ತಗೋಬೇಕು. ಅದು ಬಿಟ್ಕೊಂಡು ಉಸ್ತುವಾರಿಗಳೇ ತಪ್ಪು ಮಾಡಿದ್ದಾರೆ ಅಂದರೆ ಇದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಬಟ್ ಈಗ ಉಸ್ತುವಾರಿಗಳು ಈ ರೀತಿ ಮಾಡಿದಾಗ ಬಿಗ್ ಬಾಸ್ ಏನು ಪನಿಷ್ಮೆಂಟ್ ಕೊಡ್ತೇನೆ ನನಗಂತೂ ಗೊತ್ತಿಲ್ಲ. ರಾಶಿಕಾ ಅವ್ರು ಏನಾದರೂ ಅಂಪೈರ್ ಮಾಡಿದ್ರಾ ನೋಡೋಣ ಏನಾಗಿದೆ ಅಂತ. ಇಲ್ಲಿ ಯಾರು ತಪ್ಪು ಮಾಡಿದ್ರು ಅದು ಒಂದೇ ರೂಲ್ಸ್ಗೆ ಬಿಗ್ ಬಾಸ್ ಅವ್ರು ಹೇಳ್ತಾ ಇದ್ದಾರಾ ಅಥವಾ ಇನ್ಯಾದರೂ ಬೇರೆ ರೂಲ್ಸ್ನ ಬ್ರೇಕ್ ಮಾಡಿದಾರಾ ಅಂತೂ ಕ್ಲಿಯರಾಗಿ ಇವತ್ತಿನ ಎಪಿಸೋಡ್ನ ಗೊತ್ತಾಗುತ್ತೆ. ದಯವಿಟ್ಟು ಯಾರು ಕೂಡ ಎಪಿಸೋಡ್ನ ಮಿಸ್ ಮಾಡ್ಕೊಳ್ಳೋಕೆ. ನಿಮ್ಮ ಪ್ರಕಾರ ಇಲ್ಲಿ ಅಶ್ವಿನಿ ಮತ್ತು ಧನುಷ್ ಅವರು ಇವರಿಬ್ಬರ ಮಧ್ಯೆ ಯಾರು ಕ್ಯಾಪ್ಟನ್ ಆದರೆ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ಈಗ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಬಿಗ್ ಬಾಸ್ ಅವ್ರು ಏನು ಒಪಿನಿಯನ್ ತಗೊಳ್ತಾರೆ ನನಗಂತೂ ಗೊತ್ತಿಲ್ಲ. ಯಾಕಪ್ಪ ಅಂದರೆ ಈಗ ರೂಲ್ಸ್ಗಳನ್ನ ಬ್ರೇಕ್ ಮಾಡಿ ಕ್ಯಾಪ್ಟನ್ ಆದವರಿಗೆ ಮತ್ತೆ ಏನಾದರೂ ಒಂದು ಟಾಸ್ಕ್ನ ಆಡಿಸ್ತಾರಾ ಇಲ್ಲ ಅದರಲ್ಲೇ ಏನಾದರೂ ಒಂದು ಒಮ್ಮತದಿಂದ ಆರಿಸ್ತಾರೋ ಒಂದಂತೂ ಗೊತ್ತಿಲ್ಲ. ಆಲ್ಮೋಸ್ಟ್ ಇದು ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವರು ಒಮ್ಮತದಿಂದ ಆರಿಸ್ತಾರೆ, ಇಲ್ಲಿ ಅಶ್ವಿನಿ ಅವರು ಏನಾದ್ರು ರೂಲ್ಸ್ ಬ್ರೇಕ್ ಮಾಡಿದ್ರೆ ಅಥವಾ ಧನುಷ್ ಅವರು ರೂಲ್ಸ್ ಬ್ರೇಕ್ ಮಾಡಿದ್ರೆ ಈ ಒಂದು ಪ್ರೋಮೋದಲ್ಲಿ ಕ್ಲಿಯರಾಗಿ ಗೊತ್ತಾಗಲ್ಲ. ಇಲ್ಲಿ ಮೇನಾಗಿ ಧನುಷ್ ಅವರೇ ತಪ್ಪು ಮಾಡಿದ್ದಾರೆ ಅಂತ ತೋರಿಸಿದ್ದಾರೆ. ಬಟ್ ಈ ಒಂದು ಪ್ರೋಮೋ ನೋಡೋಕ್ಕಿಂತ ನಾವು ಎಪಿಸೋಡ್ ನೋಡಿ ಕ್ಲಿಯರ್ ಮಾಡ್ಕೋಬೋದು. ಹಾಗಾಗಿ ಯಾರು ಕೂಡ ಇವತ್ತಿನ ಎಪಿಸೋಡ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅದರಲ್ಲೂ ಈ ಒಂದು ಕ್ಯಾಪ್ಟನ್ಸಿ ಫೈನಲ್ ಟಾಸ್ಕಲ್ಲಿ ಗೆದ್ದರೆ ಇವರು 2 ವಾರ ಕ್ಯಾಪ್ಟನ್ ಆಗ್ತಾರೆ ಅಷ್ಟೇ. ಡೈರೆಕ್ಟಾಗಿ ಫಿನಾಲ್ ಟಿಕೆಟ್ ಕೂಡ ಪಡ್ಕೊತಾರೆ. ಈ ಒಂದು ಫಿನಾಲ್ ಟಿಕೆಟ್ ಪಡ್ಕೊಂಡ್ರು ಅಂದರೆ ಫಿನಾಲೆ ಬರುವವರೆಗೂ ಯಾವುದೇ ರೀತಿಯ ನಾಮಿನೇಷನ್ ಇಲ್ಲ, ಏನೂ ಇಲ್ಲ. ಎಲ್ಲದರಿಂದ ಪಾರ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇದೊಂದು ಒಳ್ಳೆ ಆಪರ್ಚುನಿಟಿ ಇವರಿಗೆ. ಬಟ್ ಇಲ್ಲಿ ಅಶ್ವಿನಿ ಮತ್ತು ಧನುಷ್ ಅವರು ಇಬ್ಬರ ಮಧ್ಯೆ ಪೈಪೋಟಿ ನಡೀತಾ ಇದೆ. ನೋಡೋಣ ಇನ್ಮೇಲೆ ಬಿಗ್ ಬಾಸ್ನ ಅಸಲಿ ಆಟ ಶುರು ಆಗುತ್ತೆ. ಯಾಕಪ್ಪ ಅಂದರೆ ಫಿನಾಲೆ ಕೂಡ ಹತ್ತಿರ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಷ್ಟೇ ಇಲ್ಲದೆ ಈಗ ನಾಮಿನೇಷನ್ ಲಿಸ್ಟಲ್ಲಿ ಟೋಟಲ್ ಆಗಿ 5 ಜನ ಸ್ಪರ್ಧಿಗಳಿದ್ದಾರೆ. ಆಲ್ರೆಡಿ ಈಗ ವೋಟಿಂಗ್ ಪೋಲ್ ಕೂಡ ಆನ್ ಆಗಿದೆ. ನಾಳೆ ಮ್ಯಾಕ್ಸಿಮಮ್ ಅಂದರೆ ಇವತ್ತು 10 ಗಂಟೆ ಒಳಗೆ ವೋಟಿಂಗ್ ಪೋಲ್ ಕೂಡ ಅಂದರೆ 12 ಗಂಟೆ ಒಳಗೆ ವೋಟಿಂಗ್ ಪೋಲ್ ಕೂಡ ಕ್ಲೋಸ್ ಆಗೋ ಟೈಮ್ ಬರ್ತಾ ಇದೆ. ಇನ್ನೂ ಯಾರು ವೋಟ್ ಮಾಡಿ ದಯವಿಟ್ಟು ಹೋಗಿ ವೋಟ್ ಮಾಡ್ಬೋದು ನಿಮ್ಮ ಫೇವ್ರೇಟ್ ಸ್ಪರ್ಧಿಗೆ. ಅಷ್ಟೇ ಅಲ್ಲದೆ ನಿಮ್ಮ ಪ್ರಕಾರ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು, ಈ ವಾರ ಎಂಟರ್ಟೈನ್ಮೆಂಟ್ ಕೊಟ್ಟಿರುವಂಥ ಸ್ಪರ್ಧಿ ಯಾರು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಟಾಸ್ಕ್ನಲ್ಲಿ ಇವ್ರನ್ನ ಬಿಟ್ಟು ಬೇರೆ ಇನ್ಯಾರು ಇರ್ಬೋದಾಗಿತ್ತು. ನಿನ್ನೆ ನಡೆದಂಥ ಒಂದು ಟಾಸ್ಕ್ನಲ್ಲಿ ಗಿಲ್ಲಿ ಮತ್ತು ರಾಶಿಕಾ ಅವರು ಸೋತು ಧನುಷ್ ಮತ್ತು ಅಶ್ವಿನಿ ಅವರು ಫೈನಲ್ ಟಾಸ್ಕ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಜನ ಅಂದ್ಕೊಂಡಿದ್ರೆ ಗಿಲ್ಲಿ ಅವರು ವಿನ್ ಆಗ್ತಾರೆ ಅಂತ, ಬಟ್ ಅದು ಆಗಲಿಲ್ಲ. ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು. ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್.